ओम गुरुब्रह्मा गुरुर्विष्णुः गुरुर्देवो महेश्वरः गुरुसाक्षात् परब्रह्म तस्मै श्री गुरवे नमः। एकदंताय विद्महे वक्रतुंडाय धीमहि तन्नो ದಂದಿ ಪ್ರಚೋದಯಾತ್। ವೀಕ್ಷಕರೆಲ್ಲರಿಗೂ ಶುಭಾಶಯಗಳು। ಈ ದಿನ ನವರಾತ್ರಿಯ ಪ್ರಯುಕ್ತ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದಾರೆ। ಈ ಮಹಾಗಣಪತಿ ಜೆ.ಸಿ. ನಗರ ಮುನಿರೆಡ್ಡಿ ಪಾಳ್ಯ ಬೆಂಗಳೂರು ಇಲ್ಲಿ ಸ್ಥಾಪನೆಯಾಗಿ ಹೆಚ್ಚು ಕಮ್ಮಿ 40-45 ವರ್ಷಗಳ ಹಿಂದಿನ ಸಮಯದಲ್ಲಿ ಇಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ। ಅದಕ್ಕೂ ಹಿಂದಿನ ಇತಿಹಾಸ ಹೋದಾಗ ಈ ಒಂದು ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಗಣಪತಿಯನ್ನು ಕೂಡಿಸ್ತಕ್ಕಂತಹ ಪದ್ಧತಿ ವಿಶೇಷವಾಗಿರ್ತಕ್ಕಂಥದ್ದು। ಇದು ಸುಮಾರು ಈ ಒಂದು ಕ್ಷೇತ್ರದಲ್ಲಿ ಗಣಪತಿಯ ಪೂಜಾ ಆರಾಧನೆಗಳು ಸುಮಾರು ವರ್ಷಗಳು ಅನಾದಿಯಿಂದ ಹೆಚ್ಚು ಕಮ್ಮಿ ಅಂದರೆ ಒಂದು 150 ವರ್ಷದ ಹಿಂಭಾಗದಿಂದನೂ ಒಂದು ಟೆಂಟನ್ನು ಹಾಕಿ ಗಣಪತಿಯನ್ನು ಕೂರಿಸಿ ಪೂಜೆಯನ್ನು ಮಾಡಿ ಅನಂತರ ವಿಸರ್ಜನೆ ಮಾಡತಕ್ಕಂತಹ ಪದ್ಧತಿ ಇತ್ತು। ಅನಂತರ ಒಂದು ಗಣಪತಿಯ ದೇವಸ್ಥಾನವನ್ನೇ ಮಾಡಬೇಕು ಅಂತಕ್ಕಂತಹ ಒಂದು ಸಂಕಲ್ಪ ಈ ಒಂದು ಗ್ರಾಮದ ಜನಕ್ಕೆ ಬಂದಾಗ ಅವರು ಯೋಚನೆಯನ್ನು ಮಾಡಿ ಈ ಒಂದು ಜಾಗದಲ್ಲಿ ಮಹಾಗಣಪತಿಯನ್ನು 6.5 ಅಡಿ ಇರತಕ್ಕಂತಹ ವಿಶೇಷವಾದಂತಹ ಮಹಾಗಣಪತಿ, ಈ ಗಣಪತಿಯನ್ನು ಕೆತ್ತನೆಯನ್ನು ಮಾಡಿಸಿ ಈ ಕಟ್ಟಡ ಕಾರ್ಯಗಳನ್ನೆಲ್ಲವನ್ನೂ ನೆರವೇರಿಸಿಕೊಂಡು ಬಂದು ವಿಶೇಷವಾಗಿ 45 ವರ್ಷಗಳಿಂದ ಪೂಜಾ ಕೈಂಕರ್ಯ ವಿಶೇಷವಾಗಿ ನಡೀತಾ ಇರ್ತಕ್ಕಂಥದ್ದು। ಸಂಕಷ್ಟ ಚತುರ್ಥಿಯ ದಿನ ವಿಶೇಷವಾದಂತಹ ಪೂಜಾ ಕೈಂಕರ್ಯ ಇಲ್ಲಿ ನಡೀತಕ್ಕಂಥದ್ದು। ಆ ದಿನ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ಬಂದು ಆಗಮಿಸಿ ಆ ಪೂಜೆಯ ಕೈಂಕರ್ಯದಲ್ಲಿ ಪಾಲ್ಗೊಂಡು ಆ ಭಗವಂತನ ಆಶೀರ್ವಾದ ಅನುಗ್ರಹ ಪಡೀತಾ ಇದ್ದಾರೆ। ಹಾಗೆ ಮಹಾಗಣಪತಿ ಹಬ್ಬದ ದಿನ ವರ್ಷಿದ್ಧಿ ವಿನಾಯಕ ವ್ರತ ಆ ದಿನವೂ ಅಷ್ಟೇ ವಿಶೇಷವಾದಂತಹ ಪುಷ್ಪಾಲಂಕಾರ ವಿಭೂಷಿತನಾಗಿ ಭಗವಂತ ದರ್ಶನ ಕೊಡ್ತಾನೆ ಇರ್ತಕ್ಕಂತಹ ಈ ಸುತ್ತಮುತ್ತಲು ಇರ್ತಕ್ಕಂತಹ ಗ್ರಾಮಸ್ಥ ಜನತೆಗಳೆಲ್ಲರೂ ಆಗಮಿಸಿ ಆ ಭಗವಂತನ ಆಶೀರ್ವಾದ ಅನುಗ್ರಹ ಪಡೀತಾ ಇದ್ದಾರೆ। ಹಾಗೆ ವಿಶೇಷ ಏನಂದರೆ ಪಕ್ಕದಲ್ಲಿ ಪಂಚಲಿಂಗೇಶ್ವರ ಇರ್ತಕ್ಕಂಥದ್ದು। ಈ ಪಂಚಲಿಂಗೇಶ್ವರನಿಗೆ 4 ಕಡೆ ಮುಖ ಹಾಗೂ 5ನೆಯ ಶಿವಲಿಂಗವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು। ಇದು ಪಂಚಲಿಂಗೇಶ್ವರ 4 ಕಡೆ ಮುಖ ಹಾಗೂ ಮೇಲ್ಗಡೆ ಶಿವಲಿಂಗವನ್ನು ಇರ್ತಕ್ಕಂಥದ್ದು। ದರ್ಶನವನ್ನು 4 ಕಡೆಯಿಂದನೂ ಭಗವಂತನ ದರ್ಶನ ಮಾಡ್ತಕ್ಕಂಥದ್ದು, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ। ಅದೇ ರೀತಿಯಲ್ಲಿ ಸಪರಿವಾರ ದೇವತೆಯಾದಂತಹ ಗಣಪತಿ, ದುರ್ಗಾ ಪರಮೇಶ್ವರಿ ಹಾಗೂ ಸೂರ್ಯನಾರಾಯಣ, ದಕ್ಷಿಣಾಮೂರ್ತಿ ಹಾಗೂ ವಿಷ್ಣು ಇಷ್ಟು ಜನ 5 ದೇವತೆಗಳು ಸಪರಿವಾರವಾಗಿ ಆ ಭಗವಂತನ ಸುತ್ತಲೂ ಇರ್ತಕ್ಕಂಥದ್ದು। ಇದು ವಿಶೇಷವಾದದ್ದು। ಇದು 6 ರಿಂದ 6.5 ಅಡಿ ಎತ್ತರವನ್ನು ಒಳಗೊಂಡಿದೆ। ಇದಕ್ಕೂ ಅಷ್ಟೇ ಪ್ರತಿ ಸೋಮವಾರ ಗುರುವಾರ ಪ್ರತಿದಿನ ಅಭಿಷೇಕ, ಸೋಮವಾರ ವಿಶೇಷ ಅಭಿಷೇಕ ಕೈಕರ್ಯಗಳು ನಡೀತಕ್ಕಂಥದ್ದು। ಇಲ್ಲಿ ಪವಾಡ ಪುರುಷನಾಗಿರ್ತಕ್ಕಂತಹ ಈಶ್ವರ ಎಷ್ಟೋ ಜನಕ್ಕೆ ಅನಾಯಾಸವಾದಂತಹ ಆರೋಗ್ಯದಲ್ಲಿ ಸಮಸ್ಯೆ ಇರ್ತಕ್ಕಂಥವರು ಬಂದು ಪೂಜಾ ಕೈಕರ್ಯವನ್ನು ಪಾಲ್ಗೊಂಡು ಆರೋಗ್ಯವನ್ನು ಪಡೆಯತಕ್ಕಂಥದ್ದು, ಆಯುಷ ಪಡೆದಿರ್ತಕ್ಕಂಥದ್ದು ಬಹಳಷ್ಟು ಉದಾಹರಣೆಗಳು ಈ ಒಂದು ಕ್ಷೇತ್ರದಲ್ಲಿದೆ। ಇದು ಒಂದು ರೀತಿ ಶಕ್ತಿಪೀಠವಾಗಿ ಹಿಡಿದುಕೊಂಡು ಹೋಗ್ತಕ್ಕಂತಹ ಒಂದು ಕ್ಷೇತ್ರವಾಗಿದೆ। ಶಿವರಾತ್ರಿ ದಿನ 4 ಯಾಮದ ಪೂಜಾ ಕೈಕರ್ಯವು ವಿಶೇಷವಾಗಿ ನಡೀತಕ್ಕಂಥದ್ದು, ಅತಿ ವಿಶೇಷವಾದಂತಹ ರುದ್ರಾಭಿಷೇಕ ಇತ್ಯಾದಿಗಳ ಕೈಕರ್ಯದಿಂದ ಭಗವಂತ ಎಲ್ಲ ಜನಗಳನ್ನು ಸಂರಕ್ಷಣೆ ಮತ್ತು ಲೋಕ ಕಲ್ಯಾಣವನ್ನು ಉಂಟು ಮಾಡತಕ್ಕಂತಹ ಒಂದು ಪುಣ್ಯ ಕ್ಷೇತ್ರವೂ ಆಗಿ ಇದು ಸುಮಾರು 30-35 ವರ್ಷಗಳ ಹಿಂದಿನ ರೀತಿಯಲ್ಲಿ ಪ್ರತಿಷ್ಠಾಪನೆ ಆಗಿರೋದು। ಅದು ಒಂದು ಗಣಪತಿ 45 ವರ್ಷಗಳ ಹಿಂದಿನ ಸಮಯದಲ್ಲಿ ಪ್ರತಿಷ್ಠಾಪನೆ ಅಂದರೆ ಇದು ಒಂದು 35 ವರ್ಷಗಳಿಂದ ಪ್ರತಿಷ್ಠಾಪನೆ ಆಗಿರ್ತಕ್ಕಂತಹ ಕೈಕರ್ಯ। ನಾನು ಒಂದು 18 ವರ್ಷಗಳಿಂದ ಇಲ್ಲಿ ಒಂದು ಸೇವೆ ಮಾಡ್ತಾ ಇದ್ದೀನಿ ಭಗವಂತಂದು। ಆ ಭಗವಂತನ ಅನುಗ್ರಹದಿಂದ ಗ್ರಾಮಸ್ಥರಿಗೂ ಹಾಗೂ ನಮಗೂ ಎಲ್ರಿಗೂ ಸನ್ಮಂಗಳವು ಉಂಟಾಗಿದೆ। ಮಾಡಿರ್ತಕ್ಕಂಥ ಸಂಕಲ್ಪ ಎಷ್ಟೋ ಜನಕ್ಕೆ ಅನುಕೂಲ ಆಗಿದೆ। ವಿದೇಶಗಳಿಂದನೂ ನಮಗೆ ಫೋನ್ ಕರೆಯನ್ನು ಮಾಡಿ ಇಲ್ಲಿ ಪೂಜಾ ಕೈಕರ್ಯವನ್ನು ಮಾಡಿ ನಮಗೆ ಒಳ್ಳೆಯ ಆರೋಗ್ಯ ಭಾಗ್ಯ ಸಿಗಬೇಕು, ಆ ಭಗವಂತನ ನಾವು ನಂಬಿದ್ದೀವಿ ಅಂತಕ್ಕಂತಹ ಉದ್ದೇಶದಿಂದ ನನಗೆ ವಿದೇಶಗಳಿಂದನೂ ಫೋನ್ ಮಾಡಿ ಆ ಪೂಜಾ ಕೈಕರ್ಯಕ್ಕೆ ಬೇಕಾದಂತಹ ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ದಾರೆ। ಭಗವಂತನ ಅನುಗ್ರಹದಿಂದ ಉತ್ತರೋತ್ತರವಾಗಿ ಎಲ್ಲ ಕಾರ್ಯಗಳು ವಿಜಯವಾಗಿ ನಡೀತಾ ಇದೆ। ಎಲ್ರಿಗೂ ಸಮಸ್ತ ಸನ್ಮಂಗಳಾಗಿ ಬರುತ್ತದೆ।